ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಮನೆ ರೆಸಿಪಿ. ಇವತ್ತು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನಕ್ಕೆ ಫ್ರೈ ಮಾಡ್ಕೊಳ್ಳೋದು ಅಂದರೆ ನಿಮಗೆ ಅದು ಬೆಂಡೆಕಾಯಲ್ಲಿ ನಿಮಗೆ ಗಮ್ ಟೈಪ್ ಬರುತ್ತೆ. ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಥರ ಅಂಟು ಬರೋದಿಲ್ಲ ಮತ್ತು ನಿಮಗೆ ಡ್ರೈನೆಸ್ ಇರುತ್ತೆ. ಓಕೆ, ಸೇಮ್ ಫ್ರೈ ಮಾಡ್ಕೊಂಡಿದ್ದ ಪಾನಲ್ಲಿ ಇವಾಗ ಒಂದು ಸೌಟ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಿ. ಬಾಯ್ಲ್ ಆದಮೇಲೆ ಒಂದು ಚಿಟಿಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಒಂದು 5-6 ಕರಿಬೇವು ಹಾಕ್ಕೊಳ್ಳಿ. ಎಲ್ಲ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೆಟೊ ಒಂದೊಂದು ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇದು ಫುಲ್ಲು ಮೆತ್ತಗಾಗಬೇಕು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಕೊಳ್ಳಿ. 1-2 ಮಿನಿಟ್ಸು ಸಣ್ಣದಾಗಿ ಫ್ಲೇಮ್ ಕೊಟ್ಕೊಳ್ಳಿ. ಬೇಯಕ್ಕೆ ಬಿಟ್ಬಿಟ್ಟು 2 ಮಿನಿಟ್ಸು. ಆಮೇಲೆ ಒಂದು ಸಲ ಕೈ ಆಡಿ ತಿರುಗಿಸಿ ಬೆಂದಿರೋದನ್ನು. ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಚಿಟಿಕೆ ಅರಿಶಿನ ಪೌಡರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಆವಾಗ ಎಲ್ಲದಕ್ಕೂ ಫ್ಲೇವರು, ಖಾರದ ಪುಡಿ ಎಲ್ಲ ಇಳಿಯುತ್ತೆ. ಇದನ್ನು ಪೇಸ್ಟ್ ಥರ ಆಗಬೇಕು. ಸಣ್ಣ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಮತ್ತು ಆ ಖಾರದ ಪುಡಿ ಫ್ಲೇವರು ಹೋಗಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಗ್ರೇವಿ ಥರ ಮಾಡ್ಕೊಳ್ಳೋಕ್ಕೆ ನೀವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯ್ಕೊಳ್ಳೋಕ್ಕೆ ಬಿಡಿ. ಒಂದು 2 ನಿಮಿಷ ಆದಮೇಲೆ ಇನ್ನೊಂದು ಸಲ ಎಲ್ಲ ತಿರುಗಿ ಬೆಂದಿರೋದನ್ನು ತಿರುಗಿ ಒಂದು ಸಲ. ಇವಾಗ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ನಿಮಗೆ ಬೆಂಡೆಕಾಯಿ ಮೆತ್ತಿಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಹಸಿ ಅನಿಸುತ್ತೆ. ಅದಕ್ಕೆ ಏನು ಮಾಡಬೇಕು, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಥರ ಆಡಿಸಿದಾಗ ನಿಮಗೆ ಖಾರದ ಪುಡಿ, ಉಪ್ಪು ಆವಾಗ ಎಲ್ಲದಕ್ಕೂ ಬೆಂಡೆಕಾಯಿಗೆ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ಲೋ ಫ್ಲೇಮ್ ಕೊಟ್ಬಿಟ್ಟು ಚೆನ್ನಾಗಿ ಬೇಯ್ಕೊಳ್ಳೋಕ್ಕೆ ಒಂದು 2 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬಿಡಿ. ಒಂದು ಸಲ ಕೈ ಆಡಿಬಿಟ್ಟು ಒಂದು ಸಲ. ಅದಾದಮೇಲೆ ಕೈ ಆಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ತಳ ಅಂಟ್ಕೊಂಡ್ಬಿಡುತ್ತೆ, ಆವಾಗ ಸೀದೋಗ್ಬಿಡುತ್ತೆ. 1 ಕಪ್ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಯ್ಕೊಳ್ಳೋಕೆ ಬಿಡಿ. ಆವಾಗ ಅದು ಇನ್ನೂ ಸೀದಲ್ಲ. ಆವಾಗ ನೀರಿರೋದಿಲ್ಲ, ಏನಾಗುತ್ತೆ ಆ ಸ್ಟೀಮಿಂದ ನಿಮಗೆ ಬೇಯ್ಕೊಳ್ಳುತ್ತೆ. ಬೆಂಡೆಕಾಯಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ ಬೆಂಡೆಕಾಯಿ ನಿಮಗೆ ಮೆತ್ತಗಿರುತ್ತೆ ತಿನ್ನೋದಕ್ಕೆ. ನಿಮಗೆ ಹಸಿ ಏನೂ ಅನಿಸಲ್ಲ. ಚೆನ್ನಾಗಿ ಬೇಯಿಸ್ಕೊಂಡಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನೀವು ಎಷ್ಟು ಬೇಯಿಸ್ತೀರಾ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಯಾವಾಗೂ ಬೇಯಿಸ್ಕೊಂಡ್ಮೇಲೆ ಇವಾಗ ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡು ಇದು ಚಪಾತಿಗೆ ಮತ್ತು ಪಲ್ಯಕ್ಕೆ, ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ಮತ್ತು ನೀವು ಅನ್ನ ಸಾರು ಜೊತೆ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ತುಂಬ ಹೆಲ್ದಿ ಕೂಡ, ನಿಮಗೆ ಬಾಡಿಗೆ ತುಂಬ ಒಳ್ಳೆಯದು ಈ ಪಲ್ಯ. ನಾನು ಮಾಡಿರೋದು ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನು ರೆಸಿಪಿ ಬೇಕು ಅಂತ ತಿಳಿಸ್ಕೊಡಿ, ನಾನು ಆ ರೆಸಿಪಿ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಧನ್ಯವಾದಗಳು. See you on the next video. Thank you. Bye.